ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಅಧಿವೇಶನ ನಡೀತಾ ಇರುವ ಹೊತ್ತಲ್ಲೇ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸಾರಿಗೆ ನೌಕರರು ಈಗ ಮುಂದಾಗಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಆಗಿಲ್ಲ, ಮಾತುಕತೆಗಳು ಫಲಪ್ರದವಾಗಿಲ್ಲ. ಹಾಗಾಗಿ ಅಧಿವೇಶನದ ಹೊತ್ತಲ್ಲಿ ಸರ್ಕಾರಕ್ಕೆ ಈಗ ಮತ್ತೊಂದು ಶಾಕ್. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ರಾಜ್ಯದಲ್ಲಿ ಮತ್ತೆ ಸ್ತಬ್ಧವಾಗುತ್ತಾ ಸಾರಿಗೆ ಸಂಚಾರ ಅಂತಕ್ಕಂಥ ಪ್ರಶ್ನೆ. ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಇದೆ. ಶುಕ್ರವಾರದ ಬಸ್ ಬಂದ್ ನಿರ್ಧಾರ ಆಗುತ್ತೆ. ರಾಜ್ಯದ ವಿವಿಧೆಡೆಯಿಂದ ಫ್ರೀಡಂ ಪಾರ್ಕ್ಗೆ ನೌಕರರು ಬರ್ತಾ ಇದ್ದಾರೆ. ಬೇಡಿಕೆ ಈಡೇರಿಸಲು ನಾಳೆಯವರೆಗೆ ಸರ್ಕಾರಕ್ಕೆ ಡೆಡ್ಲೈನ್. ನಾಳೆ ಏನಾದರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಸಾಮೂಹಿಕ ರಾಜೀನಾಮೆ ಅಥವಾ ಬಸ್ ಬಂದ್ ಮಾಡೋದು, ಯಾರು ಬಸ್ಸನ್ನು ತೆಗೆಯಲ್ಲ ಅಂತ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದರೆ ಅವರು ಕಾದು 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 ಸಾಕಾಗಿದೆ. ಅವರಿಗೆ ಅರಿಯರ್ಸ್ ಕೊಡಬೇಕು ಅನ್ನೋದೇ ದೊಡ್ಡ ಬೇಡಿಕೆ. ಇನ್ಕ್ರಿಮೆಂಟು, ಅರಿಯರ್ಸು, ಇದೆಲ್ಲದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಮೇಡಮ್, ಇದು ಕಳೆದ 2.5 ವರ್ಷದಿಂದ ನಾವು ಸರ್ಕಾರ ಚುನಾವಣಾ ಪೂರ್ವ ಪ್ರಣಾಳಿಕೆ ಭರವಸೆ ಏನು ಕೊಟ್ಟಿದ್ರೋ ಆ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸುವಂತೆ ನಾವು ಸರ್ಕಾರದ ಹತ್ರ ಮನವಿಗಳನ್ನ ಮಾಡ್ಕೊಂಡ್ಬಂದ್ವಿ. ಅದರ ಪ್ರಯುಕ್ತ ಈಗಾಗಲೇ ಹಲವಾರು ಸಭೆಗಳು ನಡೆದು, ಅದರಲ್ಲೂ ಮುಖ್ಯವಾಗಿ ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಗಳು ಸುಮಾರು 4ರಿಂದ 5 ಬಾರಿ ಆದ್ರೂ ನಮಗೆ ಏನು 38 ತಿಂಗಳ ಹಿಂಬಾಕಿ ಹಾಗೂ 1/1/2024ರಿಂದ ವೇತನದ ಹೆಚ್ಚಳ ಆಗಬೇಕಾಗಿತ್ತು. ಅದು ನಾವು ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ನೀಡಬೇಕಂತ ಏನು ಕೇಳ್ತಾ ಇದ್ವು, ಅದನ್ನು ಮಾಡಿಕೊಡ್ತಲ್ಲ. ಇನ್ನೂ ಕಾಲ ವಿಳಂಬ ಆಗ್ತಾ ಇರೋದ್ರಿಂದ ನಮ್ಮ ನಿವೃತ್ತಿಗೊಂಡ ನೌಕರರು ಪಾಪ 38 ತಿಂಗಳ ವೇತನದ ಹಿಂಬಾಕಿಯನ್ನೇ ನಂಬ್ಕೊಂಡಿದ್ರು. ಅವರಿಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ಅವರ ಆತಂಕ, ಗೊಂದಲಕ್ಕೆ ಹೋಗ್ತಾ ಇದ್ದಾರೆ. ಮತ್ತು 1/1/24ರಿಂದ ಏನು ವೇತನದ ಹೆಚ್ಚಳವಾಗಿಲ್ಲ, ಆ ಒಂದು ವಿಚಾರದಲ್ಲೂ ಸಹ ಬೇಸರಗೊಂಡಿರುವ ನೌಕರರೆಲ್ಲ ಹೋರಾಟಕ್ಕೆಲ್ಲ ಸಜ್ಜಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ವಿ. ಇನ್ನೂ ಈ ತಡ ಆಗ್ತಾ ಇರೋದ್ರಿಂದ ನಮಗೂ ವಿಧಿ ಇಲ್ಲದೆ ಒಕ್ಕೂಟದ ಮತ್ತು ಕೂಟದ ವತಿಯಿಂದ ಶಿವರಾತ್ರಿಯ ನಂತರ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಈ ಬಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈ ಸಾರಿಗೆ ನೌಕರರ ವಿಚಾರ ಹೆಂಗಾಗ್ಬಿಟ್ಟಿದೆ ಅಂದರೆ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿನಲ್ಲಾಗಿದೆ. ಸರ್ಕಾರನೂ ಮಣಿತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಈಗೇನು ಬಹಳ ಕಠಿಣವಾದ ನಿರ್ಧಾರಕ್ಕೆ ಮುಂದಾಗೋ ಸಾಧ್ಯತೆ ಇದೆಯಾ ಸಾರಿಗೆ ನೌಕರರು? ಹೇಗೆ? ಆ ರೀತಿಯಾದಂಥ ಮುನ್ಸೂಚನೆಗಳು ಸಿಗ್ತಾ ಇರುವಂಥದ್ದು. ಯಾಕೆಂತಂದರೆ ಕಳೆದ 2-3 ಸಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೂ ಸಭೆ ಆಗಿದೆ, ಸಾರಿಗೆ ಸಚಿವರ ನೇತೃತ್ವದಲ್ಲೂ ಕೂಡ ಸಭೆ ಆಗಿದೆ. ಇವರು 38 ತಿಂಗಳ ಅರಿಯರ್ಸನ್ನು ಬಿಡುಗಡೆ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಪ್ತಾ ಇರುವಂಥದ್ದು ಬರೀ ಅರ್ಧ, 38ರಲ್ಲಿ ಅರ್ಧ ಅಷ್ಟೇ ನಾವು ಬಿಡುಗಡೆ ಮಾಡ್ತೀವಂಥದ್ದು. 16-17 ತಿಂಗಳ ಅರಿಯರ್ಸನ್ನು, ಹಿಂಬಾಕಿಯನ್ನು, ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೊಂದು 4-5 ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಕಾಯಂ ನೌಕರನ್ನಾಗಿ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಸರ್ಕಾರ ಒಪ್ತಾ ಇಲ್ಲ. ಹೀಗಾಗಿ ಸರ್ಕಾರ ಮತ್ತು ನೌಕರರ ನಡುವೆ ಸಾಕಷ್ಟು ಹಗ್ಗಜಗ್ಗಾಟ ನಡೀತಾ ಇದೆ. ಸರ್ಕಾರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಟೈಮ್ಗಳನ್ನು ಕೊಟ್ಕೊಳ್ತಾ ಬರ್ತಾ ಇತ್ತು ಸರ್ಕಾರ. ಆದರೆ ಇದುವರೆಗೂ ಕೂಡ ಅವರ ಬೇಡಿಕೆಗಳು ಈಡೇರಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ. ಹಾಗಾಗಿ ಸಾರಿಗೆ ಸಂಘಟನೆಗಳ ನೌಕರರು ನಾಳೆಯಿಂದ ಬೆಂಗಳೂರು ಚಲೋವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಾಳೆಯಿಂದ ಏನಾದರೂ ಹೋರಾಟ ಶುರುವಾದರೆ ಮತ್ತೆ ಬಸ್ ಬಂದು ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ಬಸ್ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ನಾಳೆ ಬೆಂಗಳೂರು ಚಲೋ ಆದಮೇಲೆ 8 ಸಾರಿಗೆ ಸಂಘಟನೆಗಳು ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಬಾರಿ ಒಂದಷ್ಟು ಕ್ಲಿಷ್ಟಕರ ಆಗಿರುತ್ತೆ ಹೋರಾಟ ಎನ್ನುವಂಥ ಒಂದು ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಒಂದು ವೇಳೆ ಅದಕ್ಕೂ ಮುಂಚಿತವಾಗಿ ಸರ್ಕಾರ ಏನಾದರೂ ಮುಂದಾಗಿ ಮಾತುಕತೆಗೆ ಮುಂದಾಗಿ ಬಗೆಹರಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸರ್ಕಾರ, ಸಾರಿಗೆ ಸಚಿವರು ಬರದೇ ಹೋದರೆ ಖಂಡಿತವಾಗೂ ಈ ಬಾರಿಯ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಈ ಒಂದು ಸಾರಿಗೆ ಸಂಘಟನೆಗಳ ಬಂದು ಯಾವ ರೀತಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.